ಮಾಸ್ಟರ್ಸ್ ಇವತ್ತು ಸತ್ಯ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನು ಈ ಸತ್ಯ ಅಂತಂದ್ರೆ, ಸತ್ಯ ಅಂದ್ರೆ ಬೆಳಕು. ಸತ್ಯ ಅಂದ್ರೆ ಬೆಳಕು, ಅಸತ್ಯ ಅಂದ್ರೆ ಕತ್ತಲು. ನಾವೆಲ್ಲ ಈ ಸತ್ಯದ ಅನ್ವೇಷಣೆಯಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಯಾಕೆ ಸತ್ಯದ ಅನ್ವೇಷಣೆಯಲ್ಲಿ ಇದ್ದೀವಿ ಅಂತಂದ್ರೆ, ನಾವು ಈ ಧ್ಯಾನಕ್ಕೆ ಬಂದಿದ್ದೀವಿ ಅಂತಂದ್ರೆ ಒಂದು ಜ್ಞಾನ ಮುಕ್ತಿಗಾಗಿ ಬಂದಿರ್ತೀವಿ. ಯಾರು ಈ ಜ್ಞಾನ ಮುಕ್ತಿಗಾಗಿ ಬಂದಿರ್ತೀವೋ ನಾವೆಲ್ಲ ಸತ್ಯದ ಅನ್ವೇಷಣೆಯಲ್ಲಿ ಇದ್ದೀವಿ. ಅಂದ್ರೆ ಈ ಸತ್ಯದ ಅನ್ವೇಷಣೆ, ಸತ್ಯ ಅಂತಂದ್ರೇನೆ ನಮ್ಮ ಎನ್ಲೈಟನ್ಮೆಂಟ್ಗೆ ಒಂದು ಅಡಿಪಾಯ ಇದ್ದಂಗೆ. ಸೊ ಸತ್ಯ ಅಂದ್ರೆ ಏನು ಅಂತಂದ್ರೆ, ಸತ್ಯ ಅಂತಂದ್ರೆ ಪತ್ರಿಜಿ ಸರ್ ಯಾವಾಗ್ಲೂ ಹೇಳ್ತಾರೆ ನಿತ್ಯ ಸತ್ಯ ಅಂತ. ಅಂದ್ರೆ ಏನು? ಯಾವಾಗ್ಲೂ ಸತ್ಯದ, ಆ ಸತ್ಯ ಅನ್ನೋದು ಯಾವಾಗ್ಲೂ ಪ್ರೆಸೆಂಟ್ ಅಲ್ಲಿ ಇದ್ದೇ ಇರುತ್ತೆ, ಪ್ರೆಸೆನ್ಸ್ ಅಲ್ಲಿ ಇದ್ದೇ ಇರುತ್ತೆ. ಅಂದ್ರೆ ವಿಚ್ ಎಕ್ಸಿಸ್ಟ್ ಆಲ್ವೇಸ್. ಅಂದ್ರೆ ಸತ್ಯ ಅನ್ನೋದು ಅದಕ್ಕೊಂದು ಎಂಡ್ ಇಲ್ಲ, ಯಾವಾಗ್ಲೂ ಸತ್ಯನೇ. ಅಂದ್ರೆ ಇವತ್ತು ಸತ್ಯ ಅಂದಿದ್ದು ನಾಳೆ ಸುಳ್ಳು ಅನ್ನೋದಾಗಲ್ಲ. ಸತ್ಯ ಅಂದ್ರೆ ಅದು ಯಾವಾಗ್ಲೂ ಸತ್ಯನೇ, ಚೇಂಜ್ ಆಗಲ್ಲ. ಸತ್ಯ ಅನ್ನೋದು ಯಾವತ್ತಿಗೂ ಚೇಂಜ್ ಆಗಲ್ಲ. ಅಂದ್ರೆ ಈಗ ನೀವೊಂದು ಸೂರ್ಯನ್ ತಗೋಬಹುದು, ಸೂರ್ಯ ಅನ್ನೋದು ಅದು ಚೇಂಜ್ ಆಗಕ್ ಸಾಧ್ಯನಾ? ಅದು ಸತ್ಯ, ಯಾವಾಗ್ಲೂ ಸೂರ್ಯ ಇದ್ದೇ ಇರುತ್ತೆ, ಸನ್ಲೈಟ್ ಇದ್ದೇ ಇರುತ್ತೆ. ಅರ್ಥ ಅಂದ್ರೆ ಭೂಮಿ, ಪ್ಲಾನೆಟ್, ಅದು ಯಾವತ್ತಿಗೂ ಚೇಂಜ್ ಆಗಲ್ಲ. ಅದೇ ತರ ನಾವು ಮನುಷ್ಯರು, ಹ್ಯೂಮನ್ ಬೀಯಿಂಗ್ಸ್ ಎಷ್ಟೊಂದ್ ಜನ ಇದೀವಿ, ಅದು ಸತ್ಯ. ಹ್ಯೂಮನ್ ಬೀಯಿಂಗ್ಸು ಸತ್ಯ. ಮತ್ತೆ ನಾವ್ ಹೇಗೆ ನಡ್ಕೊಂತೀವಿ ಅದು ಎಲ್ರಿಗೂ ಗೊತ್ತು. ಅಂದ್ರೆ ನಮ್ ಸೋಲ್ ಪ್ಲಾನ್ ಏನೋ ಇರುತ್ತೆ, ಏನೋ ಕಲಿಯಕ್ ಬಂದಿರ್ತೀವಿ. ಆದ್ರೆ ನಾವ್ ಇಲ್ಲಿ ಬಂದು ಹ್ಯೂಮನ್ ಬೀಯಿಂಗ್ ಆದ್ಮೇಲೆ ಏನ್ ಮಾಡ್ತೀವಿ? ಹೇಗೇಗೋ ನಡ್ಕೊಂತೀವಿ, ಅದು ಸತ್ಯನೇ. ಹ್ಯೂಮನ್ ಬೀಯಿಂಗ್ಸ್ ಆಗಿರೋದು ಸತ್ಯ, ನಾವು ನಡ್ಕೊಳ್ಳೋ ರೀತಿಗಳನ್ನು ಅದೂನು ಸತ್ಯನೇ. ಅಂದ್ರೆ ಆ ಜ್ಞಾನ ಬೇಕು, ಜ್ಞಾನ ಅನ್ವೇಷಣೆಯಲ್ಲಿ ಇರ್ಬೇಕು ಸತ್ಯ ತಿಳ್ಕೊಳ್ಳೋರಾದ್ರೆ. ಸತ್ಯ ತಿಳ್ಕೋಬೇಕು. ಸೊ ಈಗ ಎಲ್ಲಿಂದ ಬರುತ್ತೆ, ಯಾರಿಗ್ ಗೊತ್ತಾಗುತ್ತೆ ಸತ್ಯ ಅಂದ್ರೆ ಏನು ಅನ್ನೋದು? ಗೊತ್ತಾಗೋದು ಯಾವಾಗ, ಹೇಗೆ ಅಂತಂದ್ರೆ, ಯಾರು ಸರಿಯಾದ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ಅವರಿಗೆ ನಿಜವಾದ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ನಿಜವಾದ ಆಲೋಚನೆ, ಸರಿಯಾದ ಆಲೋಚನೆಗಳು ಮಾಡೋದು ಸರಿನಾ ಅಲ್ವಾ ಗೊತ್ತಾಗೋದು ಹೆಂಗೆ? ನಮ್ಮ ಜೀವನ ಪದ್ಧತಿ, ನಾವು ಹೇಗೆ ಜೀವನ ಜೀವಿಸ್ತಾ ಇದ್ದೀವಿ, ಆ ಜೀವನ ಪದ್ಧತಿ ಸರಿಯಾಗಿದ್ರೆ, ಸರಿಯಾಗಿ ನಾವು ಜೀವಿಸ್ತಾ ಇದ್ರೆ ಸರಿಯಾದ ಆಲೋಚನೆಗಳು ಬರ್ತಾ ಇರುತ್ತೆ. ಹಂಗಾರೆ ಏನು ಸರಿಯಾಗಿ ಜೀವಿಸೋದು ಅಂತಂದ್ರೆ ಮತ್ತೆ ಕ್ವೆಶನ್ ಬರುತ್ತೆ, ಏನು ಸರಿಯಾಗಿ ಜೀವಿಸೋದು ಅಂತಂದಾಗ, ನಾವು ನಮ್ಮ ಈ ಸುತ್ತಮುತ್ತಲಿರುವ ಯಾರನ್ನೇ ಆಗ್ಲಿ ಅಥವಾ ಸಕಲ ಜೀವರಾಶಿಗಳು, ಯಾವುದೇ ಜೀವಿಗಳಿರ್ಬೋದು, ಯಾವುದಕ್ಕೂ ತೊಂದರೆ ಕೊಡದೆ ಎಲ್ಲರ ಜೊತೆ, ನಮ್ಮ ಸುತ್ತಲೂ ಇರುವವರ ಜೊತೆ ಹಾರ್ಮೋನಿಯಸ್ ಆಗಿ, ಅಂದ್ರೆ ಒಂದು ಆ ಎನ್ವಿರಾನ್ಮೆಂಟ್, ಹೆಲ್ದಿ ಎನ್ವಿರಾನ್ಮೆಂಟು, ಯಾರಿಗೂ ಹರ್ಟ್ ಮಾಡದೆ ಎಲ್ಲರ ಜೊತೆ ಚೆನ್ನಾಗಿ ಇರೋದು, ಅದೊಂದು ಸರಿಯಾದ ಜೀವನ ಪದ್ಧತಿ. ಯಾರಿಗೂ ನಾವು ನಮ್ಮಿಂದ ಹರ್ಟ್ ಆಗ್ಬಾರ್ದು. ನಾವು ಜೀವಿಸ್ಬೇಕು, ಬೇರೆಯವ್ರನ್ನ ಜೀವಿಸಕ್ಕೆ ಬಿಡ್ಬೇಕು. ನನ್ನ ಸುಖಕ್ಕೆ ಇನ್ನೊಬ್ರಿಗೆ ದುಃಖ ಕೊಡೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಇದು ಸರಿಯಾದ ಜೀವನ ಪದ್ಧತಿ ಅಲ್ಲ. ಎಲ್ಲರಲ್ಲೂ ದೇವರಿದ್ದಾನೆ, ಅದು ಈ ಸತ್ಯ ನಮಗೆ ಫಸ್ಟ್ ಗೊತ್ತಾಗ್ಬೇಕು. ಆ ಸತ್ಯ ಗೊತ್ತಾದಾಗ ಏನ್ ಮಾಡ್ತೀವಿ? ನಾವು ಸರಿಯಾಗಿ ಜೀವಿಸ್ತೀವಿ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ನನ್ನಲ್ಲೂ ದೇವರಿದ್ದಾನೆ, ನಿನ್ನಲ್ಲೂ ಅದೇ ಇರೋದು. ಸೊ ಇದನ್ನ ಅರ್ಥಕೊಂಡು ನಾವು ದೇಹ ಅಲ್ಲ ಆತ್ಮ ಅಂತ ಅನ್ಕೊಂಡಾಗ ಏನಾಗುತ್ತೆ? ನಾವ್ ಈ ಸತ್ಯದಲ್ಲಿ ಜೀವಿಸಕ್ಕೆ ಸಾಧ್ಯ ಆಗುತ್ತೆ. ಈ ಸತ್ಯ ನಾವು ತಿಳ್ಕೊಳ್ಳಿಲ್ಲ ಅಂತಂದಾಗ, ಈ ಪರಮ ಸತ್ಯ ಅನ್ನೋದು ಯಾವಾಗ್ಲೂ ಸತ್ಯನೇ, ಅದು ಚೇಂಜ್ ಆಗಲ್ಲ. ಸೊ ಈ ಸತ್ಯ ನಾವು ತಿಳ್ಕೊಂಡು ಜೀವನ ಮಾಡ್ದಾಗ ಏನಾಗುತ್ತೆ? ನಮ್ಮ ಜೀವನ ಬೆಳಕಲ್ಲಿ ಇರುತ್ತೆ. ಸತ್ಯ ಗೊತ್ತಿಲ್ಲದೆ ಜೀವಿಸುವಾಗ ಏನಾಗುತ್ತೆ? ಅಂಧಕಾರ, ಎಲ್ಲಾ ಕಡೆ ಕತ್ಲು. ಒಂದು ಗವಿಯಲ್ಲಿ ನಾವು ಜೀವನ ಕತ್ತಲ ಗವಿ ಹೇಗಿರುತ್ತಲ್ವಾ, ಅಲ್ಲಿ ನಾವು ಜೀವನ ನಡೆಸೋ ತರ ಇರುತ್ತೆ. ಸೊ ಮಾಸ್ಟರ್ಸ್, ಈ ಸತ್ಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇನ್ನ ತಿಳಿಯೋದು ಸಾಕಷ್ಟಿದೆ, ನಾವೆಲ್ಲ ತಿಳಿಬೇಕು. ಈ ಸತ್ಯ ಅಂತಂದಾಗ ಸತ್ಯದಲ್ಲಿ ಇರೋದೇನು, ಯಾವುದು ಸತ್ಯ, ಇನ್ನ ನಾವು ತಿಳಿಬೇಕು ಅಂದಾಗ ನಾವೇನ್ ಮಾಡ್ತಾ ಇದೀವಿ? ಈ ಧ್ಯಾನ ಅನ್ನೋದು, ಧ್ಯಾನವನ್ನ ನಿಲ್ಸೋದ್ ಬೇಡ. ಧ್ಯಾನವನ್ನ ಮಾಡ್ತಾ ಇರುವಾಗ ನಮಗೆ ಈ ಮುಕ್ತಿ ಅನ್ನೋದು, ಜ್ಞಾನ ಅನ್ನೋದು, ಸತ್ಯಕ್ಕೆ ಅರ್ಥ, ಇವೆಲ್ಲಾನು ನಮಗೆ ಗೊತ್ತಾಗ್ತಾ ಬರುತ್ತೆ ಮಾಸ್ಟರ್ಸ್.